ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ನಡೆದಿರೋ ಕಳಪೆ ಕಾಮಗಾರಿಯ ಮಹಾ ಹಗರಣವನ್ನ ಏಡೆನ್ಸ್ ನ್ಯೂಸ್ ಜಾಗೀರು ಮಾಡ್ತಿದ್ದ ಹಾಗೆ ಪಾಲಿಕೆಯ ಇಂಜಿನಿಯರ್ ಸಿಂಧಗೊಂಡ ಪಲಾಯನ ಮಾಡಿದ್ದಾರೆ. ಆದ್ರೆ ಕಳಪೆ ಇಂಜಿನಿಯರ್ ಮೇಲೆ ಕ್ರಮ ಕೈಗೊಳ್ಳಬೇಕಾದ ಪಾಲಿಕೆ ಆಯುಕ್ತ ಕಾರ್ತಿಕ್ ಎಂ ಅವರ ನಡೆ ಈಗ ತೀವ್ರ ಸಂಶಯಕ್ಕೆ ಕಾರಣವಾಗಿದೆ. ಈ ಕುರಿತು ಒಂದು ಭೀಕರ ತನಿಖಾ ವರದಿ ಇಲ್ಲಿದೆ. ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ಮೈತ್ರಿಯಲ್ಲಿ ನಡೆದಿದ್ದ ಕಳಪೆ ಕಾಮಗಾರಿಯ ಬಣ್ಣವನ್ನ ಏಡೆನ್ಸ್ ನ್ಯೂಸ್ ಬಯಲು ಮಾಡಿತ್ತು. ಈ ತನಿಖಾ ವರದಿಯ ಬೆನ್ನಲ್ಲೇ ಭ್ರಷ್ಟ ಇಂಜಿನಿಯರ್ ಸಿಂಧಗೊಂಡ ಪಾಲಿಕೆಯಿಂದ ಕಾಲ್ಕಿತ್ತಿದ್ದಾರೆ. ಆದ್ರೆ ಟ್ವಿಸ್ಟ್ ಏನಂದ್ರೆ ಕಳಪೆ ಕಾಮಗಾರಿ ಮಾಡಿ ಸಿಕ್ಕಿಬಿದ್ದ ಇಂಜಿನಿಯರ್ ಸಿಂಧಗೊಂಡ ಹಾಗೂ ಲೂಟಿ ಹೊಡೆದ ಗುತ್ತಿಗೆದಾರನ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವಂತೆ 3 ತಿಂಗಳ ಹಿಂದೆಯೇ ಲಿಖಿತ ದೂರು ನೀಡಲಾಗಿತ್ತು. ಆಗ ಕಾಮಗಾರಿ ಗುಣಮಟ್ಟವನ್ನ ಖುದ್ದಾಗಿ ಪರೀಕ್ಷಿಸಿ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಪಾಲಿಕೆ ಆಯುಕ್ತರಾದ ಕಾರ್ತಿಕ್ ಎಂ ಅವರು ಭರವಸೆ ನೀಡಿದ್ರು. ಆದ್ರೆ 3 ತಿಂಗಳು ಕಳೆದರೂ ಆಯುಕ್ತರು ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ. ಬದಲಿಗೆ ಏಡೆನ್ಸ್ ನ್ಯೂಸ್ ತನಿಖೆಯಿಂದ ಇಂಜಿನಿಯರ್ ಸಿಂಧಗೊಂಡನನ್ನ ಪಾರು ಮಾಡಲು ಆತನನ್ನ ಬೇರೆ ಜಿಲ್ಲೆಗೆ ವರ್ಗಾವಣೆ ಮಾಡಿಸಿ ರಕ್ಷಣೆ ನೀಡಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿ ಬಂದಿರುವಂತದ್ದು. ಬೆಳಗಾವಿ ನಗರದಲ್ಲಿ ಕಳಪೆ ಕಾಮಗಾರಿ ನಡೆಸಿ ಸಾರ್ವಜನಿಕರ ತೆರಿಗೆ ಹಣ ದೋಚುವ ಭ್ರಷ್ಟ ಅಧಿಕಾರಿಗಳ ಮೇಲೆ ಪಾಲಿಕೆ ಆಯುಕ್ತ ಕಾರ್ತಿಕ್ ಎಂ ಹಾಗೂ ಹಿಡಿತ ಕಳೆದುಕೊಂಡಿದ್ದಾರಾ ಅಥವಾ ತಾವು ಕೂಡ ಈ ಭ್ರಷ್ಟಾಚಾರಕ್ಕೆ ಸಾಥ್ ನೀಡ್ತಾ ಇದ್ದಾರೆ ಎಂಬ ಬಲಿಷ್ಠ ಪ್ರಶ್ನೆ ಈಗ ಸಾರ್ವಜನಿಕ ವಲಯದಲ್ಲಿ ಎದ್ದಿದೆ. ಈಗ ಅದೇ ಯಾವ ಕಾಮಗಾರಿ ಅದು ಯಾವ ಹಂತದಲ್ಲಿದೆ, ಅದು ಏನಾಗಿದೆ ಅನ್ನೋದನ್ನ ನಾವು ನೋಡ್ಕೊಂಡು ಪರಿಶೀಲನೆ ಮಾಡಿ ಅದಕ್ಕೆ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಏನು ನಡೆದಿರೋ ಕಳಪೆ ಕಾಮಗಾರಿಯ ಮಹಾ ಹಗರಣವನ್ನ ಏಡೆನ್ಸ್ ನ್ಯೂಸ್ ಚಾನೆಲ್ ನಲ್ಲಿ ಪ್ರಸಾರ ಮಾಡಲಾಗಿತ್ತು. ಪ್ರಸಾರ ಮಾಡ್ತಿದ್ದ ಹಾಗೆ ಪಾಲಿಕೆ ಇಂಜಿನಿಯರ್ ಸಿಂಧಗೊಂಡ ಪಲಾಯನ ಮಾಡಿದ್ದಾರೆ. ಆದ್ರೆ ಕಳಪೆ ಇಂಜಿನಿಯರಿಂಗ್ ಮೇಲೆ ಕ್ರಮ ಕೈಗೊಳ್ಳಬೇಕಾದ ಪಾಲಿಕೆ ಆಯುಕ್ತ ಕಾರ್ತಿಕ್ ಎಂ ಅವರ ನಡೆ ಈಗ ತೀವ್ರ ಸಂಶಯಕ್ಕೆ ಕಾರಣ ಆಗಿರುವಂತದ್ದು. ಈ ಕುರಿತು ಒಂದು ತನಿಖೆ ಮಾಡಲಾಗಿತ್ತು. ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ಮೈತ್ರಿಯಲ್ಲಿ ನಡೆದಿದ್ದ ಕಳಪೆ ಕಾಮಗಾರಿಯ ಬಣ್ಣವನ್ನ ಏಡೆನ್ಸ್ ನ್ಯೂಸ್ ಬಯಲು ಮಾಡಿತ್ತು. ಈ ತನಿಖಾ ವರದಿಯ ಬೆನ್ನಲ್ಲೇ ಭ್ರಷ್ಟ ಇಂಜಿನಿಯರ್ ಸಿಂಧಗೊಂಡ ಪಾಲಿಕೆಯಿಂದ ಕಾಲ್ಕಿತ್ತಿದ್ದಾರೆ. ಆದ್ರೆ ಟ್ವಿಸ್ಟ್ ಏನಂದ್ರೆ ಕಳಪೆ ಕಾಮಗಾರಿ ಮಾಡಿ ಸಿಕ್ಕಿಬಿದ್ದ ಇಂಜಿನಿಯರ್ ಸಿಂಧಗೊಂಡ ಹಾಗೂ ಲೂಟಿ ಹೊಡೆದ ಗುತ್ತಿಗೆದಾರರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವಂತೆ 3 ತಿಂಗಳ ಹಿಂದೆಯೇ ಲಿಖಿತ ದೂರು ಕೂಡ ನೀಡಲಾಗಿತ್ತು. ಆಗ ಕಾಮಗಾರಿ ಗುಣಮಟ್ಟವನ್ನ ಖುದ್ದಾಗಿ ಪರೀಕ್ಷಿಸಿ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಪಾಲಿಕೆ ಆಯುಕ್ತ ಕಾರ್ತಿಕ್ ಎಂ ಅವರು ಭರವಸೆಯನ್ನ ನೀಡಿದ್ರು. ಆದ್ರೆ 3 ತಿಂಗಳು ಕಳೆದ್ರೂ ಕೂಡ ಆಯುಕ್ತರು ಯಾವುದೇ ಕ್ರಮ ಕೈಗೊಂಡಿಲ್ಲ. ಬದಲಿಗೆ ಏಡೆನ್ಸ್ ನ್ಯೂಸ್ ತನಿಖೆಯಿಂದ ಇಂಜಿನಿಯರ್ ಸಿಂಧಗೊಂಡನನ್ನ ಪಾರು ಮಾಡೋಕೆ ಆತನನ್ನ ಬೇರೆ ಜಿಲ್ಲೆಗೆ ವರ್ಗಾವಣೆ ಮಾಡಿಸಿ ರಕ್ಷಣೆ ನೀಡಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿ ಬಂದಿರುವಂತದ್ದು. ಬೆಳಗಾವಿ ನಗರದಲ್ಲಿ ಕಳಪೆ ಕಾಮಗಾರಿ ನಡೆಸಿ ಸಾರ್ವಜನಿಕರ ತೆರಿಗೆ ಹಣ ದೋಚ್ತಾ ಇರೋ ಇಂತಹ ಭ್ರಷ್ಟ ಅಧಿಕಾರಿಗಳ ಮೇಲೆ ಪಾಲಿಕೆ ಆಯುಕ್ತ ಕಾರ್ತಿಕ್ ಎಂ ಅವರು ಹಿಡಿತ ಕಳೆದುಕೊಂಡಿದ್ದಾರಾ ಅನ್ನೋ ಪ್ರಶ್ನೆ ಕೂಡ ಬರ್ತಾ ಇದೆ. ಅಥವಾ ತಾವು ಕೂಡ ಈ ಭ್ರಷ್ಟಾಚಾರಕ್ಕೆ ಸಾಥ್ ನೀಡ್ತಿದ್ದಾರಾ ಎಂಬ ಬಲಿಷ್ಠ ಪ್ರಶ್ನೆ ಈಗ ಸಾರ್ವಜನಿಕ ವಲಯದಲ್ಲಿ ಎದ್ದಿರುವಂತದ್ದು. ಇದಕ್ಕೆ ಸಂಬಂಧಿಸಿದಂತೆ ಸ್ಥಳೀಯ ವರದಿಗಾರರಾದಂತಹ ನಾಗನಗೌಡ ಪಾಟೀಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾಗನಗೌಡ, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ನಾಗನಗೌಡ ಅವರೇ, ನಾಗನಗೌಡ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮ್ಗೆ? ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಅಧಿಕಾರಿಯ ಈ ನಡೆ ಸಂಶಯವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು, ಏನಾಗಿದೆ ಅಲ್ಲಿ? ಹೌದು ಸುರೇಖ, ಏನು ಬೆಳಗಾವಿಯ ಮಹಾನಗರ ಪಾಲಿಕೆಯ ಅಧಿಕಾರಿಗಳ ನಡೆ ಈಗ ಪೂರ್ಣವಾಗಿ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಂತಾಗಿದೆ. ಏನಂದ್ರೆ ಸ್ವತಃ ಏನು ಮಹಾನಗರ ಪಾಲಿಕೆ ಆಯುಕ್ತರಾದಂತವರು ಕೂಡ ಏನು ಕ್ರಮವನ್ನ ತಗೊಳ್ತೀವಿ, ತನಿಖೆಯನ್ನ ಮಾಡ್ತೀವಿ, ಏನು ಕಳಪೆ ಗುಣಮಟ್ಟದ ಕಾಮಗಾರಿ ಬಗ್ಗೆ ಸಂಪೂರ್ಣವಾಗಿ ತನಿಖೆಯನ್ನ ಮಾಡಿ ನಾವು ಏನು ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನ ಒದಗಿಸ್ತೀವಿ ಅಂತ ಹೇಳಿ ಏನು ಭರವಸೆಯನ್ನ ಕೊಟ್ಟಿದ್ರು. ನಮ್ಮ ಚಾನಲ್ ಅಲ್ಲಿ ಅದು ಸುದ್ದಿ ಪ್ರಸಾರ ಆದಾಗೂ ಕೂಡ ಅವರು ಭರವಸೆಯನ್ನ ಕೊಟ್ಟಂತ ಅಧಿಕಾರಿ ಎಲ್ಲೋ ಒಂದು ಕಡೆ ಅಧಿಕಾರಿಯನ್ನ ಬಚಾವ್ ಮಾಡುವಲ್ಲಿ ಅಧಿಕಾರಿಗಳು ಸಹಕಾರ ನೀಡಿದ್ರ ಅನ್ನುವಂತ ಕೂಡ ಅನುಮಾನ ವ್ಯಕ್ತ ಆಗ್ತಾ ಇರುವಂತದ್ದು.
ಸುರೇಖಾ. ಯಾಕಂತಂದ್ರೆ ಒಂದು ತನಿಖಾ ಹಂತದಲ್ಲಿ ಇರ್ಬೇಕಾದಂತ ಅಧಿಕಾರಿಯನ್ನ ರಿಲೀವ್ ಮಾಡ್ತಾರಂತಂದ್ರೆ ಅದಕ್ಕೆ ಸರ್ಕಾರಕ್ಕೆ ಸ್ಪಷ್ಟವಾದಂತ ಆದೇಶ ಅಥವಾ ಏನು ಸರ್ಕಾರಕ್ಕಾದ್ರೂ ಇವರು ಮಾಹಿತಿಯನ್ನ ಕೊಡ್ಬೇಕಾಗತ್ತೆ. ಈ ಅಧಿಕಾರಿ ಮೇಲೆ ಇಂತಿಂತ ಆರೋಪಗಳಿದಾವೆ, ಕಳಪೆ ಕಾಮಗಾರಿ ಮಾಡುವಲ್ಲಿ ತೊಡಗಿದ್ದಾರೆ ಅನ್ನುವಂತ ಒಂದು ಆರೋಪವನ್ನಿದೆ. ಹೀಗಾಗಿ ಸ್ವತಃ ಅವರು ಲಿಖಿತ ರೂಪದಲ್ಲಿ ದೂರು ಕೂಡ ದಾಖಲಿಸಿದ್ದಾರೆ. ಹಾಗಾಗಿ ಇವ್ರನ್ನ ವರ್ಗಾವಣೆ ಮಾಡ್ಲಿಕ್ಕೆ ಬರೋದಿಲ್ಲ ಅನ್ನುವಂತ ಮಾತನ್ನು ಕೂಡ ಸರ್ಕಾರಕ್ಕೆ ಇವರು ತಿಳಿಸ್ಬೇಕಾಗತ್ತೆ. ಅದ್ ಯಾವ್ದನ್ನು ಕೂಡ ಮಾಡದೇನೆ ಅಧಿಕಾರಿಯವರು ಮಹಾನಗರ ಪಾಲಿಕೆ ಏನು ಆಯುಕ್ತರಿದ್ದಾರೆ ಆ ಅಧಿಕಾರಿ ಕೂಡ ಅದರಲ್ಲಿ ಶಾಮೀಲಾಗಿ ಏನು ಕಳ್ಳಾಟವನ್ನ ನಡೆಸಿದಾರ ಅನ್ನೋದು ಕೂಡ ಈಗ ಸ್ಪಷ್ಟವಾಗಿ ಇಲ್ಲಿ ಮೇಲ್ನೋಟಕ್ಕೆ ಕಾಣ್ತಾ ಇರುವಂತದ್ದು ಸುರೇಖಾ. ಅಧಿಕಾರಿಗಳ ಈ ನಡೆ ಈ ರೀತಿ ಒಂದು ಸಂಶಯ ಮೂಡಿಸ್ತಾ ಇರುವಂತದ್ದು. ಏನು ಅಧಿಕಾರಿ ಕೂಡ ಇಲ್ಲಿ ಶಾಮೀಲಾಗಿದ್ದಾರಾ ಅನ್ನೋ ಪ್ರಶ್ನೆ ಬರ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ಹತ್ರ ಮಾಹಿತಿ ಏನಿದೆ? ಸುರೇಖಾ, ಏನು ಸ್ಪಷ್ಟವಾದ ಮಾಹಿತಿ ತೆರೆದ ಪುಸ್ತಕದಂತೆ ಕಾಣ್ತಾ ಇರುವಂತದ್ದು. ಯಾಕಂತಂದ್ರೆ ಸ್ಪಷ್ಟವಾಗಿ ಕಳಪೆ ಕಾಮಗಾರಿ ಆಗ್ತಾ ಇರೋದು ಏನು ಕಂಡು ಬಂದ್ರು ಕೂಡ ಸ್ಥಳಕ್ಕೆ ಬಾರದ ಇಂಜಿನಿಯರು ಏನು ಗುತ್ತಿಗೆದಾರನಿಗೆ ಏನ್ ಹೇಳ್ತಾರಂತಂದ್ರೆ ಇಲ್ಲ ನೀವು ಸರಿಯಾಗಿ ಕೆಲಸ ಮಾಡಿ ಅಂತ ಹೇಳ್ತಾರೆ. ಆದ್ರೆ ಅವರಿಗೆ ಗುತ್ತಿಗೆ ಕೊಡೋದಕ್ಕಿಂತ ಮುಂಚೆ ಯಾರಾದ್ರೂ ಕಳಪೆ ಕಾಮಗಾರಿ ಮಾಡಿ ಅಂತೇಳಿ ಯಾರು ಕೂಡ ಹೇಳೋದಿಲ್ಲ. ಹಾಗಾಗಿ ಅವ್ರಿಗೆ ಗೊತ್ತಿರುತ್ತೆ ನಾವು ಒಳ್ಳೆ ಕೆಲಸ ಮಾಡ್ಬೇಕು, ಕಾಮಗಾರಿಯ ಗುಣಮಟ್ಟವನ್ನ ಕಾಪಾಡ್ಬೇಕಂತ ಗುತ್ತಿಗೆದಾರಿಗೂ ಸಹ ಗೊತ್ತಿರುತ್ತೆ. ಇವರು ಬೇಕಂತಲೇ ಏನು ದುಡ್ಡು ಹೊಡೆಯುವಂತ ಕೆಲಸ ಮಾಡಿ ಕಳಪೆ ಕಾಮಗಾರಿಯನ್ನು ಮಾಡ್ತಾ ಇರೋದು. ಅಧಿಕಾರಿಗೆ ಸಾರ್ವಜನಿಕರಾಗ್ಲಿ ಯಾರೇ ಒಬ್ರು ದೂರು ಕೊಟ್ರೆ ಸ್ಥಳ ಪರಿಶೀಲನೆ ಮಾಡ್ಬೇಕಾಗತ್ತೆ. ಹಾಗಾಗಿ ಅದ್ರ ಜೊತೆಗೆ ಏನು ಕ್ವಾಲಿಟಿ ಟೆಸ್ಟ್ ಅನ್ನ ಮಾಡ್ಬೇಕಾಗತ್ತೆ. ಹೀಗೆ ಅದನ್ನ ಕನ್ಫರ್ಮ್ ಮಾಡ್ಕೊಂಡಾದ್ಮೇಲೆ ರೆಸ್ಟಿಫೈ ಮಾಡ್ಕೊಂಡಾದ್ಮೇಲೆ ಏನು ಕೆಲಸವನ್ನ ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ಇದನ್ನೆಲ್ಲನೂ ಬಿಟ್ಟು ಕೆಲಸವನ್ನ ದೂರ ಬಂದ್ರು ಸಹ ಅಧಿಕಾರಿಯವರು ಆಯುಕ್ತರು ಗಮನಿಸಿದ್ರು ಕೂಡ ಆಯುಕ್ತರಿಗೆ, ಮಹಾನಗರ ಪಾಲಿಕೆ ಮೇಯರು, ಉಪಮೇಯರು, ಕಾನೂನು ಸಲಹೆಗಾರ ಈ ಎಲ್ಲ ಅಧಿಕಾರಿಗಳಿಗೂ ಕೂಡ ಗೊತ್ತಿರ್ಬೇಕಾದಂತ ವಿಷಯವನ್ನ ಏನು ಬೇಕಂತಲೇನೆ ಏನು ಭ್ರಷ್ಟಾಚಾರದಲ್ಲಿ ತೊಡಗಿಕೊಂಡಿರುವಂತ ಏನು ಸಿದ್ಧಗೊಂಡ ಅಧಿಕಾರಿ ಇಂಜಿನಿಯರ್ ಇದ್ದಾರೆ ಆ ಅಧಿಕಾರಿಯನ್ನ ಬಚಾವ್ ಮಾಡುವಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇರುವಂತದ್ದು. ಅಧಿಕಾರಿ ಆಯುಕ್ತರು ಕೂಡ ಇಲ್ಲಿ ಪಾಲುದಾರಿಕೆಯನ್ನ ಹಂಚಿಕೊಂಡಿದ್ದಾರೆ ಅಂತೇಳಿ ಸುರೇಖಾ. ಎಸ್ ನಾಗನಗೌಡ, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್ ಪಾಲಿಕೆ ಆಯುಕ್ತರಾದಂತಹ ಕಾರ್ತಿಕ್ ಎಂ ಅವರು ಭರವಸೆಯನ್ನ ನೀಡಿದ್ರು. ಏನು ಇದೇ 3 ತಿಂಗಳು ಕಳೆದ್ರು ಕೂಡ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಇದೇ 3 ತಿಂಗಳ ಹಿಂದೆ ಅವ್ರನ್ನ ನಮ್ಮ ವರದಿಗಾರರು ಸಂಪರ್ಕ ಮಾಡಿದಂತ ಸಂದರ್ಭದಲ್ಲಿ ನಾವ್ ಈ ಸಮಸ್ಯೆನ ಬಗೆಹರಿಸ್ತೀವಿ, ಅವನ್ನ ವರ್ಗಾವಣೆ ಮಾಡೋದಕ್ಕೆ ಸಾಧ್ಯತೆ ಇಲ್ಲ ಅಂತ ಹೇಳಿರುವಂತದ್ದು. ಈ ರೀತಿ ಒಂದು ಭರವಸೆಯನ್ನ ನೀಡಿದ್ರು. ಆದ್ರೆ 3 ತಿಂಗಳು ಕಳೆದ್ರು ಕೂಡ ಆಯುಕ್ತರು ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ. ಬದ್ಲಿಗೆ ಈಡೆನ್ಸ್ ನ್ಯೂಸ್ ತನಿಖೆಯಿಂದ ಇಂಜಿನಿಯರ್ ಸಿಂಧಕೊಂಡನನ್ನ ಪಾರ್ ಮಾಡೋಕೆ ಆತನನ್ನ ಬೇರೆ ಜಿಲ್ಲೆಗೆ ವರ್ಗಾವಣೆ ಮಾಡಿಸಿ ರಕ್ಷಣೆ ನೀಡ್ತಾ ಇದ್ದಾರೆ ಅಂತ ಗಂಭೀರ ಆರೋಪ ಕೇಳಿ ಬಂದಿರುವಂತದ್ದು. ಬೆಳಗಾವಿ ನಗರದಲ್ಲಿ ಕಳಪೆ ಕಾಮಗಾರಿ ನಡೆಸಿ ಸಾರ್ವಜನಿಕರ ತೆರಿಗೆ ಹಣ ದೋಚುವ ಭ್ರಷ್ಟ ಅಧಿಕಾರಿಗಳ ಮೇಲೆ ಪಾಲಿಕೆ ಆಯುಕ್ತ ಕಾರ್ತಿಕ್ ಎಂ ಅವರು ಹಿಡಿತ ಕಳೆದುಕೊಂಡಿದ್ದಾರಾ ಅನ್ನೋ ಪ್ರಶ್ನೆ ಬರ್ತಾ ಇದೆ. ಏನು ಗುತ್ತಿಗೆದಾರರಿಗೆ ಒಂದು ಮಾರ್ಗದರ್ಶನವನ್ನ ನೀಡಬೇಕು, ಇವರು ಅಲ್ಲಿನ ಕಳಪೆ ಕಾಮಗಾರಿ ಮಾಡಬಾರದು, ಈ ರೀತಿ ಒಂದು ಪರಿಶೀಲನೆಯನ್ನ ನಡೆಸಿ ಕಾಮಗಾರಿಯ ಬಗ್ಗೆ ಗುಣಮಟ್ಟದ ಬಗ್ಗೆ ಪರಿಶೀಲನೆಯನ್ನ ನಡೆಸಬೇಕು. ಆದ್ರೆ ಅಧಿಕಾರಿಯ ಈ ನಡೆ ಈಗ ಎಲ್ಲೆಡೆ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ಅಂತಾನೆ ಹೇಳ್ಬೋದು. ಅಧಿಕಾರಿಯನ್ನ ವರ್ಗಾವಣೆ ಮಾಡಿ ಅವ್ರಿಗೆ ಇವರು ಬೆಂಬಲವಾಗಿ ನಿಂತಿದ್ದಾರಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಬರ್ತಾ ಇರುವಂತದ್ದು. ಅಷ್ಟಕ್ಕೂ ಅವ್ರನ್ನ ವರ್ಗಾವಣೆ ಮಾಡುವಂತಹ ಸಂದರ್ಭ ಆದ್ರೂ ಏನಿತ್ತು ಅನ್ನೋ ಪ್ರಶ್ನೆ ಇಲ್ಲಿ ಬರ್ತಾ ಇರುವಂತದ್ದು. ಕಳೆದ 3 ತಿಂಗಳಿಂದನೂ ಕೂಡ ಈ ಕಳಪೆ ಕಾಮಗಾರಿ ಬಗ್ಗೆ ಅಧಿಕಾರಿ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಅಥವಾ ಸ್ಥಳಕ್ಕೂ ಕೂಡ ಯಾವುದೇ ರೀತಿ ಬಂದು ಪರಿಶೀಲನೆಯನ್ನ ನಡೆಸಿಲ್ಲ. ಒಂದು ಹುಸಿ ಭರವಸೆಯನ್ನ ಕೊಟ್ಟಿದ್ದಾರೆ ಅನ್ನೋದು ಇಲ್ಲಿ ಆರೋಪ ಆಗಿರುವಂತದ್ದು. ಕಾಮಗಾರಿ ನಡೆಸಿ ಸಾರ್ವಜನಿಕರ ತೆರಿಗೆ ಹಣ ದೋಚೋ ಇಂತಹ ಭ್ರಷ್ಟ ಅಧಿಕಾರಿಗಳ ಮೇಲೆ ಪಾಲಿಕೆ ಆಯುಕ್ತ ಅವರು ಯಾಕೆ ಯಾವುದೇ ರೀತಿ ಕ್ರಮ ಕೈಗೊಳ್ತಾ ಇಲ್ಲ, ಅಥವಾ ತಾವು ಕೂಡ ಈ ಭ್ರಷ್ಟಾಚಾರಕ್ಕೆ ಸಾಥ್ ನೀಡ್ತಾ ಇದ್ದಾರಾ, ಈ ರೀತಿ ವರ್ಗಾವಣೆ ಮಾಡಿ ಅವರಿಗೆ ಒಂದು ಬೆಂಬಲವಾಗಿ ನಿಂತಿದ್ದಾರಾ ಅನ್ನೋದು ಕೂಡ ಇಲ್ಲಿ ಸಾಕಷ್ಟು ಪ್ರಶ್ನೆಗೆ ಎಡೆಮಾಡಿಕೊಟ್ಟಿರುವಂತದ್ದು. ಅಧಿಕಾರಿಯ ಈ ನಡೆ ಸಾಕಷ್ಟು ಸಂಶಯಕ್ಕೆ ಕಾರಣ ಆಗಿದೆ.
ಎಸ್ ಏನು ವೀಕ್ಷಕರೇ, ಇಲ್ಲಿ ಮಹಾನಗರ ಪಾಲಿಕೆಯ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ನಿರ್ಮಾಣ ಆಗ್ತಾ ಇರುವಂತ ಚರಂಡಿಯ ಕಾಮಗಾರಿಗಳ ಬಗ್ಗೆ ಏನು ಅಧಿಕಾರಿಗಳು ಗಮನ ಹರಿಸ್ತಾ ಇಲ್ಲ ಅನ್ನೋದು, ಯಾಕಂತಂದ್ರೆ ಕ್ವಾಲಿಟಿ ಆಫ್ ವರ್ಕ್ ಆಗ್ತಾ ಇಲ್ಲ ಅನ್ನೋದು ಕೂಡ ಈಗ ಆರೋಪವನ್ನ ನಾವು ಹೇಳ್ತಾ ಇರುವಂತದ್ದು. ಯಾಕಂತಂದ್ರೆ ಇಲ್ಲಿ ಬಳಸಬೇಕಾದಂತ ಕ್ವಾಲಿಟಿ ಆಗಿರುವಂತ ಸಿಮೆಂಟ್ ಆಗಿರ್ಬೋದು ಅಥವಾ ಕಡಿ ಆಗಿರ್ಬೋದು ಅಥವಾ ಉಸುಕಾಗಿರ್ಬೋದು, ಯಾವುದು ಕೂಡ ಇಲ್ಲಿ ಆಗ್ತಾ ಇಲ್ಲ ಅನ್ನೋದು ಕೂಡ ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇರುವಂತದ್ದು. ಏನು ಕಳಪೆ ಗುಣಮಟ್ಟದ ಕಾಮಗಾರಿಯನ್ನು ಕೂಡ ಇಲ್ಲಿ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಕಡಿ ಬಿಟ್ರೆ ಯಾವುದು ಕೂಡ ಇಲ್ಲಿ ಮಟೀರಿಯಲ್ ಅನ್ನ ಕಾಣ್ತಾ ಇಲ್ಲ. ಹಾಗಾಗಿ ಇದನ್ನ ಕ್ವಾಲಿಟಿ ಆಫ್ ವರ್ಕ್ ಅನ್ನ ನೋಡುವಂತ ಈ ಸೈಟ್ ಇಂಜಿನಿಯರ್ ಕೂಡ ಇಲ್ಲಿ ಯಾರು ಕೂಡ ಕಂಡು ಬರ್ತಾ ಇಲ್ಲ. ಹಾಗಾಗಿ ಇದರ ಬಾಳಿಕೆ ಕೂಡ ಯಾವ ರೀತಿ ದೃಢೀಕರಣ ಮಾಡ್ತಾರೆ ಅನ್ನೋದು ಕೂಡ ಅಧಿಕಾರಿಗಳು ಗಮನಿಸಬೇಕಾಗತ್ತೆ. ಹಾಗಾಗಿ ಏನು ಮಾಡುತ್ತಾ ಇರುವಂತ ಇಂಜಿನಿಯರ್, ಸೈಟ್ ಇಂಜಿನಿಯರ್ ಕೂಡ ಅಲ್ಲಿ ಸೈಟ್ ಅಲ್ಲಿ ಇರೋದಿಲ್ಲ. ಹಾಗಾಗಿ ಏನು ಮಹಾನಗರ ಪಾಲಿಕೆಯ ಕೆಲವೊಂದಷ್ಟು ಅಧಿಕಾರಿಗಳು ಕಳ್ಳಾಟವನ್ನ ನಿಜವಾಗಲೂ ಇಲ್ಲಿ ನಾವು ನೋಡ್ಬೇಕಾಗತ್ತೆ. ಯಾಕಂತಂದ್ರೆ ಎಷ್ಟು ಈ ಬೆಡ್ ಅನ್ನ ಹಾಕ್ತಾ ಇರುವಂತದ್ದು ಎಷ್ಟು ತೀರಾ ಕಳಪೆ ಗುಣಮಟ್ಟದ ಕಾಮಗಾರಿಯಲ್ಲಿ ಮಾಡಿ ಬಿಲ್ ತೆಗೆಯುವಂತ ಕೆಲಸ ಕೂಡ ಇಲ್ಲಿ ಹಲವಾರು ಬಾರಿ ಆಗಿದ್ದಾವೆ. ಈಗ ಸ್ಥಳೀಯವಾಗಿ ನಮ್ಮ ಏನು ವಾರ್ಡ್ ನಲ್ಲಿ ಕೂಡ ಇಲ್ಲಿ ಆಗ್ತಾ ಇರುವಂತದ್ದು ನೋಡ್ಬೋದಾಗತ್ತೆ. ನೋಡಿ, ಇಲ್ಲಿ ಇದನ್ನ ತಂದು ಹಾಕ್ತಾ ಇದ್ದಾರೆ. ಆದ್ರೆ ಇದ್ರ ವರ್ಕ್ ಯಾವ ರೀತಿ ಆಗ್ಬೋದು ಅನ್ನೋದು ಕೂಡ ಇಲ್ಲಿ ನಾವು ನೋಡ್ಬೇಕಾಗತ್ತೆ. ಇಲ್ಲಿ ಕಡಿ ಒಂದು ಬಿಟ್ರೆ ಯಾವ್ದು ಕೂಡ ಇಲ್ಲಿ ಕಾಣ್ತಾ ಇಲ್ಲ.